ಟನಲ್ ರೋಡ್ ಎಸ್ಪೆಷಲಿ ಇವಾಗ ಜಾಸ್ತಿ ಚರ್ಚೆ ಆಗ್ತಿರೋದು ಅಂತ ಹೇಳಿದರೆ ಲಾಲ್ಬಾಗ್ನಲ್ಲಿರುವ ಬಂಡೆ ಕೊರೆದು ಟನಲ್ ರೋಡ್ ಮಾಡುವ ಯೋಜನೆಯ ಬಗ್ಗೆ. ಸೊ ಈ ಬಗ್ಗೆ ಏನು ಹೇಳ್ತೀರಾ ಸರ್? ಇವಾಗ ಯಾವೆಲ್ಲ ಸಮಸ್ಯೆ ಉಂಟಾಗ್ಬೋದು? ನೋಡಿ, ಈಗ ನೀವು ಲಾಲ್ಬಾಗಲ್ಲಿ ಏನು ಕಲ್ಲು ಬಗ್ಗೆ ಮಾತಾಡ್ತಾರೆ, ಅದು ಎಕ್ಸ್ಪೋಸ್ಡ್ ರಾಕ್ ಅಂತ ಹೇಳ್ತೀವಿ. ಆ ಕಲ್ಲು ಅಲ್ಲಿ ಮಾತ್ರ ಇದೆಯಾ ಅನ್ನೋ ಒಂದು ಪ್ರಶ್ನೆ ಹಾಕ್ಕೊಳ್ಳಿ. ಇಲ್ಲ, ಖಂಡಿತವಾಗಿ ಕಲ್ಲು ಎಲ್ಲ ಕಡೆ ಇದೆ, ಕೆಲವು ಕಡೆ ಮುಚ್ಕೊಂಡಿದೆ. ಅದು ಎಕ್ಸ್ಪೋಸ್ಡ್ ಅಂತೀವಿ, ಇದು ಕವರ್ಡ್ ಅಂತೀರ. ಅದರಿಂದ ಈ ಎಕ್ಸ್ಪೋಸ್ಡ್ ರಾಕ್ ನಮಗೆ ಏನು ಇನ್ಫಾರ್ಮೇಷನ್ ಕೊಡ್ತಾ ಇದೆ, ಅದರ ವಸ್ತುಸ್ಥಿತಿ ಏನಿದೆ, ಅದು ಗಟ್ಟಿತನ ಏನಿದೆ, ಫ್ರ್ಯಾಕ್ಚರ್ ಸಿಸ್ಟಮ್ ಏನಿದೆ, ಅದು ಸ್ಟಡಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅದರಿಂದ ಅಲ್ಲಿ ಈಗ ಅದನ್ನು ಒಂದು ಮಾನ್ಯುಮೆಂಟ್ ಆಗೂ ಇಟ್ಕೊಂಡಿದ್ದಾರೆ. ಯಾಕೆಂದರೆ ಎಲ್ಲ ಕಡೆ ಎಕ್ಸ್ಪೋಸ್ ಆಗಿರಲ್ಲ ಅನ್ನೋ ಕಾರಣದಿಂದ ಅದು ಇಟ್ಕೊಂಡಿದ್ದಾರೆ. ಈಗ ಜ್ಞಾನ ಭಾರತಿಯಲ್ಲಿ ಒಂದು 6 ಕಡೆ ಎಕ್ಸ್ಪೋಸ್ ಆಗಿದೆ, ಇನ್ನೊಂದು 2 ಕಡೆ ಎಕ್ಸ್ಪೋಸ್ ಆಗಿದೆ. ಅದು ಬಿಟ್ಟರೆ ನಾವು ಮಿಕ್ಕಿದ ಕಡೆಲ್ಲ ನಾವು ಮಣ್ಣು ತುಂಬಿಕೊಂಡಿರೋದು ಜಾಗ ನೋಡೋದ್ರಿಂದ ಅದನ್ನು ಉಳಿಸ್ಕೊಂಡ್ರೆ ನಾವೆಲ್ಲ ಬಳಸ್ಕೊಳ್ಳಿಕ್ಕೆ ಎಷ್ಟು ಮಟ್ಟಿಗೆ ಬಳಸ್ಕೋಬೋದು ಅನ್ನೋದನ್ನು ನಿರ್ಧಾರ ಮಾಡಲಿಕ್ಕೆ ಅದನ್ನು ನಮ್ಗೆ ಅನುಕೂಲ ಆಗುತ್ತೆ. ಒಂದನೇದು. ಎರಡನೇದು, ನಮ್ಮ ಆ ಟನಲ್ನ ತೊಗೊಂಡು ಅದ್ರ ಮೂಲಕ ಹೋದರೆ ಈಗೇನು ಮಾನ್ಯುಮೆಂಟ್ ಅಂತ ಮಾಡಿದ್ದೀವಿ ಅದಕ್ಕೆ ಬೆಲೆ ಇಲ್ದಂಗೆ ಆಗುತ್ತೆ. ಮುಂದೆ ನಾವು ಒದ್ದಾಡಬೇಕಾಗತ್ತೆ ತೋರಿಸ್ಬೇಕು ಅಂದಾಗ. ಮೂರನೇದು, ಟೆಕ್ನಿಕಲ್ ಆಗಿ ಬರೋಣ. ತುಂಬ ಹಾರ್ಡ್ ರಾಕ್ ಆದ್ದರಿಂದ ಈಗೇನು ನಾವು PGC ಅಂತ ಕರಿತೀವಿ, ಪೆನಿನ್ಸುಲರ್ ನೈಸಿಕ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ ಈ ಜಾಗವನ್ನು. ಬರೀ ನೈಸಿಕ್ ರಾಕ್ ಇಲ್ಲ, ಇದರಲ್ಲಿ ನೈಸ್ ರಾಕ್ ಮೊದಲು ಗ್ರಾನೈಟ್ ಇತ್ತು, ಅದು ನೈಸಿಕ್ ರಾಕ್ ಆಗಿ ಮೆಟಮಾರ್ಫಿಕ್ ರಾಕ್ ಆಯಿತು, ಅದು ಇಗ್ನಿಯಸ್ ರಾಕ್ ಮೊದಲು ಬಂದಿದ್ದು, ಈಗ ಮೆಟಮಾರ್ಫಿಕ್ ರಾಕ್ ಆಗಿ ಉಳ್ಕೊಂಡಿದೆ. ಈಗ ಆ ಮೆಟಮಾರ್ಫಿಕ್ ರಾಕಲ್ಲಿ ಮತ್ತೆ ಇಗ್ನಿಯಸ್ ರಾಕ್ಸ್ ಇಂಟ್ರೂಷನ್ಸ್ ಆಗ್ತಾನೆ ಇರ್ತವೆ. ಅದನ್ನು ಮತ್ತೆ ನೀವು ಗ್ರಾನೈಟಿಕ್ ಬಾಡೀಸ್ ನೋಡ್ತಾ ಇದ್ದೀರಾ, ಡಾಲ್ರೈಟ್ ಬಾಡೀಸ್ ನೋಡ್ತಾ ಇದ್ದೀರಾ, ಆಂಫಿಬಲೀಸ್ ನೋಡ್ತೀರಾ, ಜಿಯಾಲಜಿಕಲಿ. ಹಾಗೆಯೇ ಈ ನುಗ್ಗಿದಾಗ ಅಲ್ಲಿ ಬೇಕಾದಷ್ಟು ಫ್ರ್ಯಾಕ್ಚರ್ ಸಿಸ್ಟಮ್ ಮತ್ತೆ ಡೆವಲಪ್ ಆಗ್ತಾ ಇರುತ್ತೆ. ಆ ಡೆವಲಪ್ ಆದಾಗ ನಮಗೆ ಅಲ್ಲಿ ಹೈಡ್ರೋಲಜಿಕಲಿ ವಾಟರ್ ಫ್ಲೋ ನೋಡ್ತೀರಾ, ಗ್ರೌಂಡ್ ವಾಟರ್ ಫ್ಲೋ ನೋಡ್ತೀರಾ, ಇವೆಲ್ಲ ಆಗ್ತಾ ಇರುತ್ತೆ. ಒಂದು ಸಿಸ್ಟಮ್ ಡೆವಲಪ್ ಆಗಿದೆ. ಒಂದು ನಗರ ಬೆಳೆಯೋಕ್ಕೆ ಬೇಕಾದಂಥ ಒಂದು ಸಿಸ್ಟಮ್ ಡೆವಲಪ್. ಒಂದು ಕಡೆ ವಾಟರ್ ಬಾಡೀಸ್ ಇದ್ದಾವೆ, ಕೆರೆ ಕಟ್ಟೆಗಳು, ಇನ್ನೊಂದು ಕಡೆ ಗ್ರೌಂಡ್ ವಾಟರ್. ಮೊದಲು ಗ್ರೌಂಡ್ ವಾಟರ್ ನಿಮಗೆ ಭಾಳ ಮೇಲೆ ಸಿಗ್ತಾಯಿತ್ತು, ಸಾಯಿಲ್ ಝೋನಲ್ಲಿ, ವೆದರ್ಡ್ ಝೋನಲ್ಲಿ ಸಿಗ್ತಾಯಿತ್ತು. ಈಗ ನಿಮಗೆಲ್ಲ ಗೊತ್ತಿದೆ, ವೇರ್ ಆಲ್ರೆಡಿ ಟೇಕಿಂಗ್ ವಾಟರ್ ಫ್ರಮ್ ಹಾರ್ಡ್ ರಾಕ್ ಕೆಳಗಡೆ ತೊಗೊಳ್ತೀವಿ. ಫ್ರ್ಯಾಕ್ಚರ್ಸ್ ಇಲ್ಲಿ ನಮ್ಮ ಹಾರ್ಡ್ ರಾಕ್ ಫ್ರ್ಯಾಕ್ಚರ್ ಸಿಸ್ಟಮೇ ನಮಗೆ ಅಲ್ಲಿ ಅಕ್ವಿಫರ್ಸ್ ಆಗಿದ್ದಾವೆ. ಸೆಡಿಮೆಂಟರಿ ರಾಕ್ ಥರ ಅಕ್ವಿಫರ್ಸ್ ಇಲ್ಲ. ಈ ಅಕ್ವಿಫರ್ಸ್ನ ನೀವು ಒಂದು ಸಲ ಅಕ್ವಿಫರ್ ಅಂದ ತಕ್ಷಣ ನೀವು ಎದೆ ಹೊಡ್ಕೋಬೇಕು. ನಾವು ಅಕ್ವಿಫರ್ ಟಚ್ ಮಾಡ್ತಾಯಿದ್ದೀವಿ, ನಾವು ವಾಟರ್ ಟಚ್ ಮಾಡ್ತಾಯಿದ್ದೀವಿ, ನಾವು ಪ್ರಾಣದಾಯಿ ವಾಟರ್ ಟಚ್ ಮಾಡ್ತಾಯಿದ್ದೀವಿ ಅನ್ನೋ ಭಯ ಬರಬೇಕು. ಅದು ಬಂದಾಗ ನೀವು ಅದ್ರ ಬಗ್ಗೆ ಯೋಚನೆ ಮಾಡ್ತೀರಾ. ಈ ಏನು DPR ಆಗ್ತಾ ಇದ್ದಾವೆ ಅದೆಲ್ಲ ಇದ್ರ ಬಗ್ಗೆ ಯಾರಿಗೂ ಇಂಟಿಗ್ರೇಟೆಡ್ ಅಪ್ರೋಚ್ ಇಲ್ಲವೇ ಇಲ್ಲ. ಹಾಗಾಗಿ ಜಿಯಾಲಜಿಸ್ಟ್ನೂ ಕರೆಯಲ್ಲ, ಪೊಲ್ಯೂಷನ್ ಬಗ್ಗೆ ವರ್ಕ್ ಮಾಡೋನು ಕರೆಯಲ್ಲ, ವಾಟರ್ ಸಿಸ್ಟಮ್ ಬಗ್ಗೆ ಓವರಾಲ್ ಕೆಲಸ ಮಾಡ್ತಿರೋನು ಕರೆಯಲ್ಲ. ಹಾಗೆಯೇ ಜಿಯೋ ಫಿಸಿಸ್ಟ್ ಅಂತ ಹೇಳ್ತೀವಿ, ಅವ್ರ ಕೆಲಸ ಏನಂದರೆ ಒಂದು 2D ಡಯಾಗ್ರಾಮ್ ಕೊಡ್ತಾರೆ, 3D ಡಯಾಗ್ರಾಮ್ ಕೊಡ್ತಾರೆ. ಇದೆಲ್ಲ ಕೊಟ್ಟಾಗ ನಿಮಗೆ ಅಲ್ಲಿ ಏನಿದೆ ಅಂತ ಸ್ಪಷ್ಟವಾಗಿ ಕಾಣುತ್ತೆ. ಅವೇನು ಮಾಡ್ದಂಗೆ ಕಾಣ್ತಾ ಇಲ್ಲ, ತರಾತುರಿಯಲ್ಲಿ ಮಾಡ್ತಾ ಇರೋಂಗೆ ಕಾಣುತ್ತೆ. ಅಕಸ್ಮಾತಾಗಿ ಮಾಡಲೇಬೇಕು ಅಂತ ತೀರ್ಮಾನ ಮಾಡ್ಬೇಕಾದ್ರೆ ಒಂದು ಇಂಟಿಗ್ರೇಟೆಡ್ ಅಪ್ರೋಚ್ ಅಂತ ಮಾಡಬೇಕಾಗತ್ತೆ. ಎಲ್ಲರೂ ಸೇರ್ಕೊಳ್ಳಿ, ಇದು ಆಗದೆ ಹೋದರೆ ನಮ್ಮ ಜೀವನನೇ ಇಲ್ಲ ಅಂದಾಗ ಮಾಡಿ. ಜೀವದಾಯಿ ನೀರನ್ನು ಕಳ್ಕೊಂಡು, ಜೀವದಾಯಿ ಮಿನರಲ್ ಸಿಸ್ಟಮ್ ಕಳ್ಕೊಂಡು ಈಗ ನಾವು ಇನ್ನೇನು ಮಾಡ್ಕೊಳ್ಳೋಕೆ. ಈಗ ನೋಡಿ, ಈಗ ಟನಲ್ ಮಾಡಿದ ತಕ್ಷಣ ಏನು ನಾವು ವಾಟರ್ ಸಿಸ್ಟಮ್ ಫ್ಲೋ ಇರ್ತಿತ್ತಲ್ಲ, ಆ ಫ್ರ್ಯಾಕ್ಚರ್ ಒಂದು ಕಡೆಯಿಂದ ಹರಿತಾ ಇದ್ದರೆ ನೀರು ಕಟ್ಟಾಗುತ್ತೆ, ಇನ್ನೊಂದು ಕಡೆ ಬಿಟ್ಕೊಡಲ್ಲ. ಸೊ ಈಗೇನು ನ್ಯಾಚುರಲ್ ಡೈಕ್ಸ್ ಇದ್ದಾವೆ, ಇಲ್ಲ ಅಂತ ಹೇಳಲ್ಲ, ಅದ್ರ ಜೊತೆಲಿ ಆರ್ಟಿಫಿಷಿಯಲ್ ಡೈಕ್ಸ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಬೇಡ. ಈಗಲೇ ನ್ಯಾಚುರಲ್ ಡೈಕ್ ಇದ್ದಾಗ ನೀವು ನೋಡಿದ್ರೆ ಒಂದು ಹೊಲದಲ್ಲಿ ನೀರು ಬರ್ತಾ ಇರುತ್ತೆ, ಇನ್ನೊಬ್ಬ ಅಳ್ತಾ ಇರ್ತಾನೆ, ಯಾಕಂದ್ರೆ ಮಧ್ಯೆ ಒಂದು ಡೈಕ್ ಹೋಗಿರುತ್ತೆ. ಡೈಕ್ ಅಂದರೆ ತಡೆಗೋಡೆ ಈ ಥರ, ಅದು ಡೈಕ್ ರಾಕ್ಸ್ ಅಂತೇಳಿ, ಅದು ಕಲ್ಲುಗಳೆಲ್ಲ ಆಗಲೇ ಉತ್ಪತ್ತಿ ಆಗಿರುತ್ತೆ. ಆ ನ್ಯಾಚುರಲ್ ಡೈಕ್ ಸಿಸ್ಟಮ್ನೇ ನಮ್ಮ ಕೈ ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಒಂದಲ್ಲಿ ಕಣ್ಣೀರು ಬರುತ್ತೆ, ಒಂದಲ್ಲಿ ಪನ್ನೀರು ಬರ್ತಾ ಇದೆ. ಇಂಥ ಸಮಯದಲ್ಲಿ ನಾವು ಇನ್ನೊಂದಷ್ಟು ಆರ್ಟಿಫಿಷಿಯಲ್ ಡೈಕ್ಸ್ನ ಕ್ರಿಯೇಟ್ ಮಾಡಬೇಕಾದ ಅವಶ್ಯಕತೆ ಇದೆಯಾ? ಬೇಡ. ಇದು ಒಳಗಡೆ ವ್ಯವಹಾರ ಟೆಕ್ನಿಕಲ್ ಆಗಿ. ಆಮೇಲೆ ಆ ಕೊರೆಯೋಕ್ಕೆ ಅಂತ ಶುರು ಮಾಡಿದಾಗ ಪೊಲ್ಯೂಷನ್ ಏನಾಗುತ್ತೆ, ಈಗಾಗಲೇ ಏರ್ ಪೊಲ್ಯೂಷನ್ ಗೊತ್ತಿದೆ, AQI ಜಾಸ್ತಿ ಆಗಿದೆ. ಡೆಲ್ಲಿ ಜನ ಈ ಕಡೆ ಬರ್ತಾರೆ, ಯಾಕೆ AQI ಜಾಸ್ತಿ ಆಗಿದೆ ಅಂತ. ನಾವೆಲ್ಲ ಹೋಗ್ಬೇಕು? AQI ಜಾಸ್ತಿ ಆದರೆ ನಾವೆಲ್ಲರೂ ಬೇರೆ ಕಡೆ ಹೋಗ್ಬೇಕಾ, ಬೇರೆ ಗ್ರಹಕ್ಕೆ ಹೋಗ್ಬೇಕಾ ಅನ್ನೋ ಪ್ರಶ್ನೆ ಬರುತ್ತೆ. ಇವೆಲ್ಲ ಲೆಕ್ಕ ಹಾಕೊಂಡಾಗ ಈಗಾಗಲೇ ನಾವು ವಲ್ನರಬಲ್ ಝೋನಲ್ಲಿ ಇದ್ದೀವಿ. ಅರ್ಥಕ್ವೇಕ್ ಪಾಯಿಂಟ್ ಆಫ್ ಇಂದ ಇನ್ನೂ ಜಾಸ್ತಿ ಆಗ್ಬೋದು. ಹಾಗೆಯೇ ಏರ್ ಕ್ವಾಲಿಟಿ ಇಂಡೆಕ್ಸಲ್ಲಿ ಆಗಲೇ 150-120ಕ್ಕೆ ಬಂದಿದ್ದೀವಿ. ಅದು ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಆಗುತ್ತೆ. ಯಾವುದೇ ಪ್ರಾಬ್ಲಮ್ಸು ಈ ಕ್ಯಾನ್ಸರ್ ಫಸ್ಟ್ ಸ್ಟೇಜ್ ಬಂದಾಗ ಗೊತ್ತಾಗಿರಲ್ಲ, ಸೆಕೆಂಡ್ ಸ್ಟೇಜ್ ಬಂದಾಗ ನೋವಾಗಿರುತ್ತೆ, ಥರ್ಡ್ ಸ್ಟೇಜ್ ಬಂದಾಗ ಮುಟ್ಟಕ್ಕೆ ಸಾಧ್ಯವಿಲ್ಲೇನೋ, ಬದುಕೋಕೆ ಆಗಲ್ಲ ಸ್ಟೇಜ್, 4 ಸ್ಟೇಜಸ್ ಸತ್ತೇ ಹೋಗ್ತಾರೆ. ಈಗ ನಾವೀಗ ಥರ್ಡ್ ಸ್ಟೇಜಲ್ಲಿ ಇದ್ದೀವಿ ಅಂತ ಹೇಳ್ಬೋದು. ಈ ದೃಷ್ಟಿಯಿಂದ, ಈ ಕಾರಣದಿಂದ ನಾವು ಒಟ್ಟಾರೆಯಾಗಿ ಇದನ್ನು ಕೈ ಬಿಟ್ಟರೆ ಒಳ್ಳೇದು ಅನಿಸುತ್ತೆ. ಗಾಳಿ ಪಾಯಿಂಟ್ ಆಫ್ ಇಂದ, ನೀರು ಪಾಯಿಂಟ್, ಇವೆರಡು ಜೀವದಾಯಿ ಅಲ್ವೇ? ಕೆಲವು ಇಂಜಿನಿಯರ್ಸ್ಗಳು ಸರ್ ಇದು ಟನಲ್ ರೋಡ್ ಮಾಡಬಹುದು ಅಂತ ಅವ್ರದ್ದು ವರದಿ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ 2 ಭಾಗ ಮಾಡಿ. ಒಂದು, ಟನಲ್ ರೋಡ್ ಮಾಡಲಿಕ್ಕೆ ವ್ಯವಸ್ಥೆ ಇದೆ, ಇನ್ಸ್ಟ್ರುಮೆಂಟೇಷನ್ ಬಂದಿದೆ, ಮಾಡರ್ನೈಸೇಷನಲ್ಲಿ ಸಿಕ್ಕಾಪಟ್ಟೆ ಫಾಸ್ಟಾಗಿ ಕೊರೆದು ನಿಮ್ಗೆ ಕೊಡುವಂಥ ಸಿಸ್ಟಮ್ ಬಂದಿದೆ, ಮಾಡಿ. ಅದನ್ನು ಅವ್ರು ಹೇಳ್ತಿದ್ದಾರೆ. ಅವ್ರಿಗೆ ಈ ಕಡೆ ನೀರು ಬಗ್ಗೆನೂ ಗೊತ್ತಾಗಲ್ಲ, ಅಥವಾ ಆ ಕಡೆ ಏರ್ ಪೊಲ್ಯೂಷನ್ ಬಗ್ಗೆನೂ ಯೋಚನೆ ಮಾಡಲ್ಲ. ಅವರು ಅದಕ್ಕೋಸ್ಕರ ಅವ್ರ ಜವಾಬ್ದಾರಿ ಕೊಟ್ಟಿರೋದೇನು, ಟನಲ್ ಮಾಡ್ಬೋದಪ್ಪ, ನಾನು ಮಾಡ್ತೀನಿ ಸರ್ ಅಂತ.
ಅಲ್ಲಿ ಅವ್ರ ಸಿಸ್ಟಮ್ ಮುಗಿದೋಯ್ತು, ಅವ್ರ ಕೆಲಸ ಮುಗಿದೋಯ್ತು. ಅವರು ಕೂಡ DPR ಮಾಡ್ಬೇಕಾದ್ರೆ ಎಲ್ಲರನ್ನೂ ಕುಣಿಸ್ಕೊಂಡು ಮಾಡಬೇಕಾ ಬಿಡಬೇಕಾ ಅಂತ ಒಂದು ವ್ಯವಸ್ಥೆ ರೂಪಿತವಾಗಿದೆ, ಆದರೆ ಅನುಷ್ಠಾನಕ್ಕೆ ಬರ್ತಿಲ್ಲ. DPR ಬಾಯಿ ಮಾತಿಗೆ, ಕಣ್ಣೊರೆಸುವ ತಂತ್ರ, EIA ಇಂಪ್ಯಾಕ್ಟ್ ಅಸೆಸ್ಮೆಂಟು ಕಣ್ಣೊರೆಸುವ ತಂತ್ರ. ಈಗ ನೆನ್ನೆ ನಾನು ಜ್ಞಾನ ಭಾರತಿಯಲ್ಲಿ ಒಂದಷ್ಟು ಕಾರ್ಡ್ ಕಡೆಗೆ ಬಂದಾಗ ಹೈಕೋರ್ಟ್ ಜಸ್ಟಿಸ್ ಕೇಳಿದ್ರು, ಅವರೇ ಕೇಳಿದ್ರು, ನಾನು ಕೇಳಲಿಲ್ಲ, ನಮ್ಮ ಕಡೆ ವಾದ ಮಾಡೋಕ್ಕೆ ಬಂದು ಕೇಳಲಿಲ್ಲ, ನಮ್ಮ ಲಾಯರ್ ಕೇಳಲಿಲ್ಲ. EIA ಆಗಿದೆ ಏನ್ರಿ ಅಂದರು. ಜಡ್ಜೇ ಕೇಳಿದ್ರು ಗೌರ್ಮೆಂಟ್ ಲಾಯರ್ಗೆ. ಹಾಂ ಸರ್ ಅಂದರು. ಅಂದರೆ ಏನಾಯ್ತು ಈಗ ಗೊತ್ತಿಲ್ಲ. ಒಬ್ಬರು ಗೌರ್ಮೆಂಟ್ನ ರೆಪ್ರೆಸೆಂಟ್ ಮಾಡಲಿಕ್ಕೆ ವಾದ ಮಾಡೋಕ್ಕೆ ಬಂದಂತಹ ಲಾಯರ್ಗೆ EIA ಆಗಿಲ್ಲ ಅಂತ ಗೊತ್ತಾರೆ, ನೀವು ಅರ್ಥ ಮಾಡ್ಕೋಬಹುದು. ನಾವು ಅದ್ರ ಬಗ್ಗೆ ವರಿ ಮಾಡ್ತಾ ಇಲ್ಲ ಕಣ್ರಿ, ನಾವು ಮಾಡಬೇಕು ಅಂತ ಹೊರಟಿದ್ದೀವಿ, ಮಾಡ್ತೀವಿ. ಅದು EIA ಇಲ್ಲೂ ಅದೇ ಆಗಿರುತ್ತೆ, ನಾವು ಬೇಕು ನಾವು ಮಾಡ್ತೀವಿ. ಇದು ರಾಜರ ಕಾಲದಲ್ಲೂ ಇದು ಮಾಡ್ತಿರ್ಲಿಲ್ಲ. ಅವ್ರ ಕಾಲದಲ್ಲಿ ದಿವಾನರುಗಳನ್ನು ಪಂಡಿತರನ್ನು ಇಟ್ಕೊಂಡು ಸಲಹೆ ಸೂಚನೆಯನ್ನು ತೊಗೊಂಡು ಮಾಡಬೇಕಾ ಬಿಡಬೇಕಾ, ಎಲ್ಲಿ ತರಬೇಕು ದುಡ್ಡು ಎಲ್ಲ ನೋಡಿಕೊಂಡು, ಅದನ್ನು ಆಗೋ ಅನಾಹುತಗಳು ನೋಡಿಕೊಂಡು ಎಲ್ಲವನ್ನು ಮಾಡ್ತಿದ್ರು. ಇದು ಒಂದು ಮನೆ ಅಂದರೂ ಕೂಡ ನಿಮ್ಗೆ ಗೊತ್ತಿದೆ, ತಂದೆ ಆದ ತಕ್ಷಣ ಅವನ್ನೆಲ್ಲ ಮಾಡೋಕ್ಕೋಗಲ್ಲ, ಮಗನೂ ಕೇಳ್ತಾನೆ ಮಗಳನ್ನೂ ಕೇಳ್ತಾನೆ ಅಲ್ವಾ? ಯಾಕೆ? ಅವ್ರ ಅನುಭವಗಳನ್ನ ಅವ್ರು ಬೇಕು ಬೇಡವಾದಗಳನ್ನ ತಿಳ್ಕೊಬೇಕು ಅಂತ ಸರ್ಕಾರನೂ ಹಾಗೆ ಮಾಡಬೇಕು. ಎಲ್ಲರನ್ನೂ ಒಟ್ಟಿಗೆ ತೊಗೊಂಡು ಒಂದು ನಿರ್ಧಾರ ಮಾಡಿಕೊಂಡ್ರೆ ಈ ರೀತಿಯ ಬೇಡ ಅಂತ ಬಡ್ಕೊಳ್ಳೋದಾಗಲಿ, ಅದಕ್ಕೆ ಸ್ಟ್ರೈಕ್ ಮಾಡೋದಾಗಲಿ ಅದನ್ನು ಮಾಡಬೇಕಾದ ಅಗತ್ಯನೇ ಇರಲ್ಲ ಅಲ್ವಾ? ಎಕ್ಸ್ಪರ್ಟ್ಸು ಇದ್ದೀವಿ, ವಿಜ್ಞಾನಿಗಳು ಇದ್ದಾರೆ, ಹಾಗೆಯೇ ಎಕನಾಮಿಸ್ಟು ಇದ್ದಾರೆ, ಪೊಲ್ಯೂಷನ್ ಬಗ್ಗೆ ವರ್ಕ್ ಮಾಡೋರು ಇದ್ದಾರೆ, ವಾಟರ್ ಸಿಸ್ಟಮ್ ಬಗ್ಗೆ ವರ್ಕ್ ಮಾಡೋರು ಇದ್ದಾರೆ, ಎಲ್ಲರೂ ಇಲ್ಲೇ ಇದ್ದೀವಿ. ಅವ್ರ ಮಾತುಗಳು ಯಾರನ್ನೂ ಕೇಳಿಸ್ಕೊಳ್ತಾ ಇಲ್ಲ. ಜಾಣ ಕಿವುಡು ಕಾಣ್ತಾ ಇದೆ, ಜಾಣ ಕುರುಡ್ತನ ಕಾಣ್ತಾ ಇದೆ. ನನಗೆ ಬೇಕು ಅಂದಾಗ ನಾನು ಕೇಳಿಸ್ಕೊಳ್ಳಲ್ಲ, ನನಗೆ ಬೇಕು ಅಂದಾಗ ನಾನು ನೋಡಲ್ಲ ಅನ್ನೋ ಸಿಸ್ಟಮ್ ಡೆವಲಪ್ ಆಗಿದೆ. ಇದಕ್ಕೇನು ಉತ್ತರ ಹೇಳ್ಬೋದು? ದಯವಿಟ್ಟು ಇದನ್ನು ಬಿಡಿ ಅಂತ ಹೇಳ್ತೀವಿ. ನೀವು ಹಠ ಮಾಡಬೇಡಿ. ನಮ್ಮ ಉದ್ದೇಶ, ನಿಮ್ಮ ಉದ್ದೇಶ ಜನಗಳಿಗೆ ಒಳ್ಳೇದು ಮಾಡಬೇಕು ಅಂತ ಇರೋದು. ನಾವು ಕೂಡ ನೀವು ಸೇರಿಕೊಂಡು ಉಸಿರಾಡಲೇಬೇಕು. ನಿಮಗೂ ಉಸಿರು ಬೇಕು, ನನಗೂ ಉಸಿರು ಬೇಕು. ಹಾಗೆಯೇ ಪಬ್ಲಿಕ್ ನಾವು ಕೇಳ್ತಾ ಇರೋದು ಉಸಿರಿಗಾಗಿ, ಒಳ್ಳೆ ನೀರಿಗಾಗಿ. ನೀವು ಬೇರೆ ಏನೇ ಡೆವಲಪ್ ಮಾಡಿಕೊಟ್ರೂ ಕೂಡ ನಮ್ಗೆ ಇಷ್ಟ ಆಗುತ್ತೆ. ನನಗೂ ಫ್ಲೈಓವರ್ ಇದ್ದರೆ ಇಷ್ಟ, ಸ್ಪೀಡಾಗಿ ಹೋಗ್ತೀನಿ ಅಂತ. ಆಮೇಲೆ ಕೊನೆಗೆ ಇಳಿದ ತಕ್ಷಣ ಎಲ್ಲ ಟ್ರಾಫಿಕ್ ಜಾಮ್ ಆಗ್ತಿದೆಯಲ್ಲ, ಅವಾಗ ಕಷ್ಟ. ಮೈಸೂರಿಗೆ ಎಕ್ಸ್ಪ್ರೆಸ್ ವೇ ಮಾಡ್ಕೊಂಡ್ವಿ, ಅಲ್ಲಿ ಬಂದು ಕೆಂಗೇರಿ ಹತ್ರ ಬರ್ತಿದ್ದಂಗೆ 2 ಅವರ್ ನಿಂತ್ಕೋತೀವಿ. 1 ಅವರಲ್ಲಿ ಮೈಸೂರಿಂದ ಬಂದು 2 ಅವರಲ್ಲಿ ಟ್ರಾಫಿಕಲ್ಲಿ ಬೆಂಗಳೂರಿಗೆ ಬರೋದು ಯಾವ ಸೀಮೆಯ ಪ್ರಾಜೆಕ್ಟ್ಗಳಿದು ಅಂತ ಅನಿಸುತ್ತೆ. ಇದಕ್ಕೆ ಕಾರಣ ಏನಂದರೆ, ಕೊನೆಯ ಹಂತದಲ್ಲಿ ಪ್ರಾಜೆಕ್ಟ್ ಎಂಡ್ ಆದಮೇಲೆ ಯೂಸರ್ಸ್ಗೆ ಏನೇನು ಆಗಬಹುದು ತೊಂದರೆಯ ಬಗ್ಗೆ ಯಾರೂ ಯೋಚನೆ ಮಾಡ್ತಾಯಿಲ್ಲ. ದುಡ್ಡು ಸಾಲ ಕೊಡೋಕ್ಕೆ ವರ್ಲ್ಡ್ ಬ್ಯಾಂಕ್ ಇದೆ, ಅಡ ಇಡೋಕ್ಕೆ ಈ ಕಾರ್ಪೊರೇಷನ್ನು ನಮ್ಮ ಬಿಲ್ಡಿಂಗ್ ಕೂಡ ಅಡ ಇಟ್ಟಿರಬೇಕು ಅಂತ ಕಾಣುತ್ತೆ. ಎಲ್ಲ ಓದ್ತಾ ಇದ್ದೀವಿ, ಎಲ್ಲ ಬಿಲ್ಡಿಂಗ್ಗಳು ಈಗ ಪ್ಲೆಡ್ಜ್ ಮಾಡ್ತಿದ್ದಾರೆ, ಸಾಲ ತರ್ತಿದ್ದಾರೆ. ಸಾಲ ತರೋದ್ರಲ್ಲಿ ಎಕ್ಸ್ಪರ್ಟೀಸ್ ಬಂದುಬಿಟ್ಟಿದೆ. ಈಗ ಎಲ್ಲದಕ್ಕೂ ಸಿಗ್ತಾ ಇದೆ. ದುಡ್ಡು ಸಿಕ್ಕಿದ ಮೇಲೆ ಉಪಯೋಗಿಸ್ಕೋಬೇಕು ಅಂತ ಆಸೆ ಬರುತ್ತೆ. ನಮಗೆ ಮನೆ ಕಟ್ಟೋಕ್ಕೆ ಮೊದಲು ತುಂಬ ಕಷ್ಟ ಆಯಿತು ಬೆಂಗಳೂರಿನಲ್ಲಿ. ಈಗ ಬ್ಯಾಂಕ್ಗಳು ಸಾಲ ಕೊಡ್ತಾ ಇರೋದ್ರಿಂದ ಎಲ್ಲರೂ ಮನೆ ಕಟ್ತಾ ಇದ್ದೀವಿ. 3 ಜನ ಇದ್ದರೂ 3 ಫ್ಲೋರು 4 ಫ್ಲೋರ್ ಕಟ್ಕೋತಾ ಇದ್ದೀವಿ ಅಲ್ವಾ? ಹಾಗೆಯೇ ನಾವು ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಸಾಲ ತರ್ತಿದ್ದಾರೆ. ಅದು ಒಂಥರ ಈ ಪಬ್ಲಿಕ್ ಮೈಂಡ್ ಸೆಟ್ ಏನಿದೆ ಅಲ್ಲೂ ರಿಫ್ಲೆಕ್ಟ್ ಆಗಿದೆ ಅಂತ ಅನಿಸುತ್ತೆ. ಈ ಪಬ್ಲಿಕ್ ಏನು ಮಾಡಬೇಕು ಈಗ? ಇಲ್ಲ ಸ್ವಾಮಿ, ನಾವು ತಪ್ಪು ಮಾಡ್ತಾ ಇದ್ದೀವಿ, ನಾವು ಇದು ಮಾಡಲ್ಲ, ನೀವು ಇದು ಮಾಡಬೇಡಿ ಅನ್ನೋ ಒಂದು ಅನುಬಂಧ ಬರಬೇಕು. ನಾನು ಒಂದು ಕಾರ್ಯ ಸಾಧನೆಗಾಗಿ ಹೇಳ್ತಾ ಇದ್ದೀನಿ, ಯಾರನ್ನೂ ಅಲಿಗೇಷನ್ ಮಾಡಬೇಕು ಅಂತಿಲ್ಲ. ಪಬ್ಲಿಕ್ಕಲ್ಲೂ ಪ್ರಾಬ್ಲಮ್ ಇದೆ. ಫ್ಲೈಓವರ್ ಕೊಟ್ಟ ತಕ್ಷಣ ಖುಷಿ ಪಡೋದು, ಟನಲ್ ಮಾಡಿದ ತಕ್ಷಣ ಶಬಾಸ್ ಅನ್ನೋದು, ಅಲ್ಲಿ ಟನಲಿಂದ ಆಚೆ ಬಂದಾಗ ಆಚೆಗೆ ಹೋಗೋಕ್ಕಾಗಲ್ಲ ಅಂದಾಗ 2 ಅವರ್ ನಿಂತ್ಕೋಬೇಕು ಅಂದಾಗ ಒದ್ದಾಡೋದು, ಇದೆಲ್ಲ ಆಗ್ತಾ ಇರೋದು ಜನಗಳು ನೋಡ್ತಿದ್ದಾರೆ, ಯಾರೂ ಬಾಯ್ಬಿಡ್ತಿಲ್ಲ. ಅದಕ್ಕೆ ಪಬ್ಲಿಕ್ ವಾಯ್ಸ್ ಆದರೆ ನಮಗೆ ಇದು ಮಾಡೋದ್ರ ಮೂಲಕ ಎಲ್ಲೋ ರೀತಿಯಲ್ಲಿ ಒಳ್ಳೆಯದಾಗುತ್ತೆ ಅಂತ ಪ್ರೂವ್ ಮಾಡಿಕೊಡಿ. ಉದಾಹರಣೆಗೆ ನಾವು ಸ್ವಿಟ್ಜರ್ಲೆಂಡ್ಗೆ ಹೋದಾಗ ರೋಪ್ ಯೂಸ್ ಮಾಡ್ತೀವಿ, ರೊಟೇಸ್ ಯೂಸ್ ಮಾಡ್ತೀವಿ, ಫ್ಲೈಓವರ್ಸ್ ಯೂಸ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಟನಲ್ಸ್ ಯೂಸ್ ಮಾಡ್ತೀವಿ, ನಮಗೂ ಸಂತೋಷ ಆಗುತ್ತೆ. ಬಟ್ ಅಲ್ಲಿ 55% ಕಾಡಿದೆ, ನಾರ್ವೆನಲ್ಲಿ 60% ಕಾಡಿದೆ, ಸ್ವೀಡನ್ಲಿ 70% ಕಾಡಿದೆ. ಮಾಡ್ಕೊಂಡಿದ್ದಾರೆ, ಗಾಳಿಗೆ ತೊಂದರೆ ಇಲ್ಲ, ನೀರಿಗೆ ತೊಂದರೆ ಇಲ್ಲ. ನಮಗೇನಾಗಿದೆ ಇಲ್ಲಿ ಈಗಲೇ ಲಂಗ್ ಡಿಸೀಸಸ್ಸು, ಹಾರ್ಟ್ ಡಿಸೀಸು, ಕಿಡ್ನಿ ಫೇಲ್ಯೂರ್ಸು ನೋಡ್ತಾನೆ ಇದ್ದೀರಾ. ಹಾಗಾದ್ರೆ ನಾವು ಎಲ್ಲ ಮಾಡ್ತಾ ಇರೋದು ಯಾರಿಗೋಸ್ಕರ? ಬೇರೆ ಗ್ರಹದವ್ರಿಗೆ ನಮ್ಮನ್ನು ತಗೊಂಡೋಗಿ ಹೆಣಗಳು ಮಾಡಿಬಿಟ್ಟು ಅವರು ಮಾರಬೇಕು ಅಂತ ಪ್ಲ್ಯಾನ್ ಇದೆಯಾ? ಅಲ್ಲ, ಗೊತ್ತಿಲ್ಲ. ಈಗ ಈ ಸಾಯಿಸೋದ್ರ ಮೂಲಕ ಏನಾದ್ರು ಲಾಭ ಆಗುತ್ತೆ ಅಂದರೆ ಬಹುಶಃ ಮಾಡ್ತೀರಾ ಏನೋ ಗೊತ್ತಿಲ್ಲಪ್ಪ. ನಾನು ಅದ್ರ ಬಗ್ಗೆ ಚಿಂತನೆಯೂ ಮಾಡಿಲ್ಲ. ಎಲ್ಲ ಈಗ ಅನ್ನಿಸ್ತು ಹೇಳ್ತಾ ಇದ್ದೀನಿ. ಯಾಕೆ ಇಷ್ಟು ಬೇಡ ಅಂದರೆ ಯಾಕೆ ಮಾಡ್ತೀರಿ? ಮತ್ತೆ ಯಾಕೆ ಅಷ್ಟೊಂದು ಹಠ ಅಲ್ವಾ? ಕೆಲವು ಮನೆಗಳಲ್ಲೂ ಹಠ ಆಗುತ್ತೆ, ನೋಡಿದ್ದೀರಾ ಕೆಲವು ವಿಷಯಗಳಲ್ಲಿ. ಆದರೆ ಇದು ಸಾಮಾಜಿಕವಾಗಿ ಇಷ್ಟೊಂದು ಹಠ ಆಗೋದು ಬೇಕಿಲ್ಲ ಅನಿಸುತ್ತೆ. ಇದು ಒಂಥರ ದುರ್ವರ್ತನೆಗೆ ಹತ್ತಿರ ಬರ್ತಾ ಇದೆ, ದುಷ್ಟತನಕ್ಕೆ ಹತ್ತಿರ ಬರ್ತಾ ಇದೆ ಅನ್ನೋ ಭಾವನೆ ನಮ್ಮೆಲ್ಲರಲ್ಲೂ ಬರಬೇಕು. ಜನಗಳು ವಾಯ್ಸ್ ಮಾಡಬೇಕು, ಸಿಗ್ನೇಚರ್ ಕ್ಯಾಂಪೇನ್ ಮಾಡಿ ಹೇಳಬೇಕು. ಎಲ್ಲರೂ ಫಂಕ್ಷನ್ಗಳು ಕರೆದಾಗ ಅವ್ರ ಮುಂದೆನೇ ಹೇಳಬೇಕು, ಸ್ವಾಮಿ ನಮಗೆ ಹೇಳಿ. ಈಗ ಮೈಸೂರಿಂದ ಬಂದ ತಕ್ಷಣ 2 ಅವರ್ ಆಗುತ್ತೆ ಸೀಟುಗಳು ಬರೋಕ್ಕೆ, ಏನು ಉಪಯೋಗ ಆಯಿತು ಅಂತ ಕೇಳಬೇಕು. ಅದು ಯಾರು ಮಾಡಿರಲಿ. ಮಂತ್ರಿಗಳು ಅಂದರೆ ಈ ಮಂತ್ರಿ ಆ ಪಕ್ಷ ಹೇಳ್ಬೇಡಿ. ಯಾರೋ ಮಂತ್ರಿಗಳು ಮಾಡಿದ್ದಾರೆ, ನಾವು ಅನುಭವಿಸ್ತಾ ಇದ್ದೀವಿ. ನೀವು ಮಂತ್ರಿಗಳು ಮಾಡ್ತೀರಾ, ಮುಂದೆ ಯಾರೋ ಅನುಭವಿಸ್ತಾರೆ. ಏನು ಮಾಡಿದ್ದೀರಾ? ಇದಕ್ಕೆ ಉತ್ತರ ಏನು ಹೇಳ್ತೀರಾ? ಈ ಪ್ರಾಜೆಕ್ಟಲ್ಲಿ ಎಂಡ್ ಯೂಸರ್ ಅಡ್ವಾಂಟೇಜಸ್ಸು, ಎಂಡ್ ಯೂಸರ್ ಡಿಸಡ್ವಾಂಟೇಜಸ್ಸು, ಮತ್ತು ಇನ್ ಬಿಟ್ವೀನ್ ಸಾಯೋ ಜನ,
ತೊಂದರೆ ಆಗೋ ಜನ, ಕಾಯಿಲೆ ಕಸಾಲೆಗಳು ಒಳಪಡೋ ಜನ ಇದೆಲ್ಲ ತಪ್ಪಿಸ್ಬೇಕಾಗತ್ತೆ. ದಯವಿಟ್ಟು ಅದು ಮಾಡಿಕೊಡಿ ಅಂತ ಕೇಳಿ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.